ಮತ್ತೆ ಈ ಕಡೆ ರೋಡೇ ಇಲ್ವಲ್ಲ ಮಟ್ಟು. ಇದೆ ಅಂತೆ ಮಟ್ಟು ಅದು KGF ಶೂಟಿಂಗ್ ಸ್ಪಾಟು. ಮತ್ತೆ ಆ ಕಡೆ ಬಿಟ್ರೆ ಬೇರೆ ಎಲ್ಲ ಎಂಟ್ರಿ ಇಲ್ಲ ಅಂತ, ಎಂಟ್ರೆನ್ಸ್ ಇಲ್ಲ. ಒಳಗೆಲ್ಲ ಬಿಡಲ್ಲಂತೆ. ಆ ಶೂಟಿಂಗ್ ಏನಿದೆ ಅಷ್ಟೇನೆ, ಅಲ್ಲಿ ಮೇಲೆ ನಿಂತ್ರೆ ಕಾಣುತ್ತೆ ಬಗ್ದಿರೋದು. ನೀ ಮೆಟ್ಟುವ ನೆಲಾದೆ ಕರ್ನಾಟಕ, ನೀನಿರುವ ಮಲೆ ಸಹ್ಯಾದ್ರಿ. ಏನ್ ಮಟ್ಟು ಉಂಗ್ರ ಗಿಂಗ್ರ ಎಲ್ಲ ಹಾಕೊಂಡು ಭರ್ಜರಿ ಆಗಿದ್ಯಾ? ಎಲ್ಲಿ ನಿಮ್ ಫ್ರೆಂಡು ಬರಲ್ಲ ಅಂತ? ಯಾಕಂತೆ? ಅದು ಏನಂತಾರೆ ನೋಡಿ, ಹೊರಗಿನ ಫುಡ್ ತಿಂದು ಜಂಕ್ ಇದು ಆಗಿದೆ ಅಂತ ಅವನಿಗೆ. ನೋಡೋಣ. ಫ್ಯೂಯಲ್ ಹಾಕಿಸ್ಬೇಕು. ಹಾಕಿಸ್ತಾ ನೀನು? ಫ್ಯೂಯಲ್ ಹಾಕ್ಸಿದ್ಯಾ? ನಿನ್ನೆನೆ ಹಾಕಿದ್ದೀನಿ. ಸ್ಮಾರ್ಟ್ ಇದೆಯಾ ಮಟ್ಟು? ಸ್ಮಾರ್ಟ್ ಇದೆಯಾ ಅಂದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೋಗ್ತಿರೋಂಥ ಜಾಗ ಬಂದ್ಬಿಟ್ಟು ಬೆಟ್ಟದ ಬ್ಯಾಟರಾಯ ಸ್ವಾಮಿ ಟೆಂಪಲ್ ಅಂತ. ನಿಮಗೆ ಕೋಲಾರ ಹತ್ರ ಬರುತ್ತೆ. ಆಲ್ಮೋಸ್ಟ್ ನಿಮಗೆ 110 ಕಿಲೋಮೀಟರ್ಸ್ ಬರುತ್ತೆ ಬ್ಯಾಂಗ್ಳೂರಿಂದ. ಹೊಸಕೋಟೆ ಕೋಲಾರ ಕಡೆ ಹೋಗೋ ರೋಡು. ಇನ್ನೊಂದು 30 ಕಿಲೋಮೀಟರ್ಸ್ ಇದೆ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದ್ಮೇಲೆ ಹೊರಡ್ತೀವಿ. ಸೊ ಟೈಮ್ ಬಂದ್ಬಿಟ್ಟು ಈಗ 6:30. ಸೊ ಇನ್ನು ಇಂಟರ್ನೆಟ್ ಅಲ್ಲಿ ದೇವಸ್ಥಾನ ಬಗ್ಗೆ ಅಂತ ಏನು ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಯೂಟ್ಯೂಬಲ್ಲೂ ನಿಮಗೆ ಬೆಟ್ಟದ ಭೈರವೇಶ್ವರ ಟೆಂಪಲ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಹೊರತು ಇದೇನಿದೆ ಬೆಟ್ಟದ ಬ್ಯಾಟರಾಯ ಸ್ವಾಮಿ ಟೆಂಪಲ್ ಅಂತ ಅದ್ರ ಬಗ್ಗೆ ಏನೂ ಸಿಗೋದಿಲ್ಲ. ನಾವು ನಮ್ಮ ಫ್ರೆಂಡ್ಸು ಇಲ್ಲೇ ನಿಂತಿದ್ದು. ಆ್ಯಕ್ಚುಲಿ ಲಾಸ್ಟ್ ಟೈಮು ನಾವು ಕೈಲಾಸಗಿರಿ ಹೊರಟಿದ್ವಲ್ವ, ಸೊ ಆಗ ಅದು ಕೂಡ ವಿಡಿಯೋ ಹಾಕಿದ್ದೀನಿ ಅನ್ಸುತ್ತೆ ಮೋಸ್ಟ್ಲಿ. ಅವಾಗ ನನ್ನ ಹತ್ರ ಇದು DJI ಕ್ಯಾಮ್ರಾ ಇರಲಿಲ್ಲ, ಅವಾಗ ಕ್ಯಾಸೋನ್ ಏನೋ ಇತ್ತು ಕ್ಯಾಮ್ರಾ. ಸೊ ಅಯೋಧ್ಯ ಗ್ರ್ಯಾಂಡ್ ಅಂತ ಬ್ರೇಕ್ಫಾಸ್ಟು ರೆಡಿ ಇದೆಯಾ ನೋಡಬೇಕು. ಸೊ ಟೈಮ್ ಬಂದ್ಬಿಟ್ಟು ಈಗ 7:20 ಆಯಿತಾ. ಸೊ ಇಲ್ಲಿ ಬಂದು ಕೇಳಿದರೆ ದೋಸೆ ಮತ್ತು ಇಡ್ಲಿ ಬಿಟ್ಟರೆ ಬೇರೆ ಏನಿಲ್ಲ. ಬೇರೆ ಏನಾದರೂ ಬೇಕು ಅಂತ ಅಂದರೆ ಲೇಟ್ ಆಗುತ್ತೆ ಅಂತ ಅಂದರು. ಸೊ ಹಾಗಾಗಿ ಹೊರಟಿದ್ದೀವಿ. ಹೆಂಗಿದೆ ಮತ್ತು ಟೇಸ್ಟು? ವಿಡಿಯೋ ಮಾಡ್ತಿದ್ದೆ ಅಂತ ಸುಳ್ಳು ಹೇಳ್ತಿದ್ಯಾ? ವಿಡಿಯೋ ಮಾಡ್ತಿದ್ದೆ ಅಂತ ಸುಳ್ಳು ಹೇಳ್ತಿದ್ಯಾ? ಹೋಟ್ಲು ನೇಮ್ ಬಂದ್ಬಿಟ್ಟು ಸ್ವಾತಿ ಡೆಲಿಕಸಿ ಅಂತ. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ ಬ್ರೇಕ್ಫಾಸ್ಟು. ಸೊ ಈಗ ನಾವು KGF ಅಲ್ಲಿ ಇದ್ದೀವಿ. ಟೈಮ್ ಬಂದ್ಬಿಟ್ಟು 9:30. KGF ಇಂದ ನಿಮಗೆ ಟೆಂಪಲ್ಲು ಇನ್ನೊಂದು 20 ಕಿಲೋಮೀಟರ್ ಇದೆ. ಸೊ ಸಾರಿ, ಇನ್ನೊಂದು 13 ಕಿಲೋಮೀಟರ್ಸ್ ಇದೆ. ಆ್ಯಂಡ್ 20 ನಿಮಿಷ ಬೇಕು ನಮಗೆ. ಮತ್ತೆ ಈ ಕಡೆ ರೋಡೇ ಇಲ್ವಲ್ಲ ಮಟ್ಟು. ಗೂಗಲ್ ಮ್ಯಾಪ್ ಹಿಂಗೆ ತೋರಿಸ್ತಾ ಇದ್ದ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅದು ಟೆಂಪಲ್ ಇದೆಯಲ್ಲ ಬೆಟ್ಟದ ಬ್ಯಾಟ್ರ. ಹಾ ಹಂಗ. ಮೋಸ್ಟ್ಲಿ ರೀಸೆಂಟಾಗಿ ಏನೋ ಜಾತ್ರೆ ಆಗಿತ್ತು ಅನ್ಸುತ್ತೆ. ಸೊ ತಿಂದು ಕವರ್ ಪ್ಲೇಟ್ ಎಲ್ಲ ಅಲ್ಲೇ ಹಾಕಿದ್ದಾರೆ.
ನನ್ನ ಹೆಸರು ದೇವರಾಜ್ ಅಂತ. ಇದು ತುಂಬಾ ಹಳೆ ದೇವಸ್ಥಾನ. ಇದು ಯಾವ ತರ ಉತ್ಪತ್ತಿ ಆಯ್ತು ಅಂದ್ರೆ, ಹುತ್ತದಿಂದ ಇದು ಗೋ ಬಂದು ಹಾಲು ಕೊಟ್ಟು ಆ ತರ ಉತ್ಪತ್ತಿ ಆಗಿರೋದು. ಆ ಕಾಲದ ಸುಮಾರು ವರ್ಷಗಳಾಯ್ತು, 1923ರಲ್ಲಿ. ಅವಾಗಿಂದ ವರ್ಷ ಪರಂಪರೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಶ್ರೀ ಲಕ್ಷ್ಮೀ ಪದ್ಮಾವತಿ ಬ್ಯಾಟರೇಶ್ವರ ದೇವಸ್ಥಾನ ಅಂತ. ಇದು 9 ಊರಿಗೆ ಸಂಬಂಧಪಟ್ಟಿದ್ದು ದೇವಸ್ಥಾನ. ಮತ್ತೆ 9 ಊರಿಗೆ ಮೆರವಣಿಗೆ ಹೋಗುತ್ತೆ. ಬೆಟ್ಟ ಒಂದು ರೌಂಡ್ ಆಗುತ್ತೆ ದೇವರು. ಉತ್ಸವ ಮೆರವಣಿಗೆ ದೇವರು. ಇದು ಬೆಟ್ಟನ ಈ ಬೆಟ್ಟನ ಯಾವಾಗ ನಡೀತೆ ಉತ್ಸವ ಅಂದ್ರೆ ಮಗ್ಮಳೆ ಸೀಸನ್. ಆಗಸ್ಟ್ ಅಲ್ಲ, ಆ ಸೀಸನ್ ಅಲ್ಲಿ ಬರುತ್ತೆ. ಮಗ್ಮಳೆ ಅಂತಾರಲ್ಲ, ಆ ಸೀಸನ್. ಇದೆಷ್ಟು ವರ್ಷದ ಹಳೆ ದೇವಸ್ಥಾನ? ಅದು 1000 ವರ್ಷ ಆಗಿದೆ. ಅದು ಬಂದ್ಬಿಟ್ಟು ಕೆಳಗಡೆ ಇರೋ ದೇವರು, ಹುಟ್ಟಿರೋ ದೇವರು. ಇದು ಟೆಂಪಲ್ ಇಲ್ಲ, ಸೇರಿದೆ ಅದ್ರ ಅದ್ರ ಟ್ರಸ್ಟ್ ಇದೆ, ಮೇಂಟೆನೆನ್ಸ್. ಜಾಗದ ಬಗ್ಗೆ ಏನಾದ್ರು ವಿಶೇಷವಾಗಿ ಮಾಹಿತಿ ಬೇರೆ ಬೋರ್ ಹಾಕ್ಬೇಕಂದ್ರೆ ಕೂಡ ಇಲ್ಲಿ ದೇವ್ರ ಮಂದಿ ಹೂ ಕೇಳ್ತಾರೆ. ಅಂದ್ರೆ ನೀರಿಗೆ ಹಾಕ್ತಾರೆ. ಪ್ರತಿಯೊಂದು ಏನೇ ಒಂದು ಕಾರ್ಯ ಮಾಡ್ಬೇಕಂದ್ರೆ ಇಲ್ಲಾಂದ್ರೆ ಮಾಡಲ್ಲ ಕೆಲಸ. ಮತ್ತೆ ಮಳೆಗಾಲದಲ್ಲಿ ಆಗುತ್ತೆ. ಜನವರಿ 1ಗೆ ಸ್ವಲ್ಪ ಚೆನ್ನಾಗುತ್ತೆ. ತಮಿಳ್ನಾಡಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಕರ್ನಾಟಕ 3 ಸ್ಟೇಟ್ಗೆ ಸೇರಿದೆ. ಇದು ಕರ್ನಾಟಕ ಬಂದು. ಅಂದ್ರೆ ಇಲ್ಲಿ ಬಲಿ ಬಲಿ ಇಲ್ಲ, ಬಲಿ ಕೊಡಲ್ಲ. ಇದು ವಿಷ್ಣು ದೇವರಲ್ಲ, ಬಲಿ ಕೊಡಲ್ಲ. ಟೆಂಪಲ್ ಟೈಮಿಂಗ್ಸ್ ಏನಿರುತ್ತೆ? ಅದು 6 o'clock ಬರ್ತೀವಿ. ಬೆಳಗ್ಗೆ 6ರಿಂದ ಸಂಜೆ 5ವರೆಗೂ. ಎವ್ರಿ ಸಾಟರ್ಡೆ ಓಪನ್. ಮತ್ತೆ ಮಧ್ಯದಲ್ಲಿ ಯಾರಾದ್ರೂ ಹೇಳಿದ್ರೆ ಬಂದ್ ಮಾಡ್ಕೊಡ್ತಾರೆ. ಸಾಟರ್ಡೆ ಅಷ್ಟೇ ಓಪನ್. ಇಲ್ಲಿ ಸುತ್ತ ಕಾಡ? ಸುತ್ತ ಕಾಡೆ. ಇದೆಲ್ಲ ಕರ್ನಾಟಕನೇ. ಆ ಕಡೆ ಈ ಕಡೆ ಇದೆಲ್ಲ ಆಂಧ್ರ. ಮತ್ತೆ ಈ ಕಡೆ ಪಕ್ಕದಲ್ಲಿ ನೆಕ್ನೆಲೆ ಅಂತ ಒಂದು ಊರಿದೆ. ಅವ್ರ ಊರಲ್ಲಿ ಬಂದ್ಬಿಟ್ಟು ಒಂದು ಹಸು ಇರುತ್ತೆ. ಅದು ಕಟ್ಟಿರಲ್ಲ, ಏನು ಇರಲ್ಲ. ಆ ಗೋವು ಬಂದು ಇಲ್ಲಿ ಹಾಲು ಕೊಡ್ತಾ ಇರ್ತದೆ. ಎಷ್ಟೇ ಅಗ್ದಲ್ಲಿ ಕಟ್ಟಾಕಿದ್ರೆ ಕೂಡ ನೈಟ್ ಬಂದು ಹಾಲು ಕೊಡ್ತಾ ಇರ್ತದೆ. ಆ ವ್ಯಕ್ತಿ ಓನರ್ ಏನ್ ಮಾಡಿದಾನೆ, ಇದು ಯಾಕೆ ನಾನು ಎಷ್ಟು ಅಗ್ದಲ್ಲಿ ಕಟ್ಟಾಕಿದ್ರು ಕೂಡ ಇಲ್ಲಿ ಇರಲ್ಲ, ಎಲ್ಲೋಗುತ್ತೆ ನೈಟ್ ಅಂತ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಅದ್ರಲ್ಲಿ ಬಂದು ಹುತ್ತದಲ್ಲಿ ಹಾಲು ಕೊಡ್ತಾ ಇದೆ. ಅವ್ರು ಆ ಕಾಪ್ದಲ್ಲಿ ಏನ್ ಮಾಡಿದ್ರೆ ಬಂದು ಹೊಡೆದಾಕಿದ್ದಾರೆ ಹಸುನ. ಮತ್ತೆ ಅವ್ರ ಕನ್ಸಲ್ಲಿ ಏನ್ ದೇವ್ರು ಬಂದ್ಬಿಟ್ಟು, ನನಗೆ ಹಸಿವಾಗ್ತಾ ಇದೆ, ಯಾಕೆ ನೀನ್ ಈ ತರ ಮಾಡ್ದೆ ಅಂದ್ಬಿಟ್ಟು, ನಾನು ಇಲ್ಲಿ ಇದ್ದೀನಿ, ನನಗೆ ಏನೋ ವ್ಯವಸ್ಥೆ ಮಾಡ್ಬೇಕಂತ ಆವಾಗ ಪ್ರತಿಷ್ಠಾಪನೆ ಮಾಡಿರೋದು. ಸೊ ಟೆಂಪಲ್ ಮುಗಿಸ್ಕೊಂಡು ಹೊರಟಿದೀವಿ. ಟೈಮ್ ಈಗ 12:30 ಆಗಿದೆ ಆಲ್ಮೋಸ್ಟ್. ಆ್ಯಂಡ್ ಇಲ್ಲಿಂದ ಇಫ್ ಪಾಸಿಬಲ್ KGFಗೆ ಹೋಗೋಣ ಅಂತಿದೆ. ಬಟ್ ಅಲ್ಲಿ ಸೆಕ್ಯೂರಿಟಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ಸೈಡು ಒಂದ್ಸಲ ಟ್ರೈ ಮಾಡ್ತೀವಿ. ಸೊ ಇನ್ನೊಂದು ವಿಚಾರ ಏನಂದ್ರೆ, ಅರ್ಚಕರು ಹೇಳಿದ್ದು ಅಲ್ಲಿ ವಿಶೇಷವಾಗಿ ಪೂಜೆ ಅಂದರೆ ವೈಕುಂಠ ಏಕಾದಶಿ ಟೈಮಲ್ಲಿ, ವಿಷ್ಣು ಟೆಂಪಲ್ ಅಲ್ವಾ, ಸೊ ಹಾಗಾಗಿ ಏಕಾದಶಿ ಟೈಮಲ್ಲಿ ಆ್ಯಂಡ್ ಶ್ರೀರಾಮನವಮಿ ಟೈಮಲ್ಲಿ, ಸೊ ಅಂಥ ಟೈಮಲ್ಲಿ ಪೂಜೆ ಎಲ್ಲ ನಡೆಯುತ್ತೆ ಅಂತೆ. ಆ್ಯಂಡ್ ಎಸ್ಪೆಷಲಿ ಸ್ಯಾಟರ್ಡೆ, ನಾವು ಹೋಗ್ತಿರೋದು ಇವತ್ತು ಸ್ಯಾಟರ್ಡೇನೆ. ಸೊ ಸ್ಯಾಟರ್ಡೆ ಟೆಂಪಲ್ ಓಪನ್ ಇರುತ್ತೆ. ಬೆಳಿಗ್ಗೆ 9 ಗಂಟೆ ಅಂದ್ಕೊಳ್ಳಿ. ಸೊ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. ಆ್ಯಂಡ್ ಉಳಿದ ದಿನ ಟೆಂಪಲ್ ಕ್ಲೋಸ್ ಇರುತ್ತೆ. ಬಟ್ ನೀವು ಅರ್ಚಕರ ನಂಬರ್ ನಾನು ಹಾಕಿರ್ತೀನಿ. ಸೊ ಅವ್ರಿಗೆ ಕಾಲ್ ಮಾಡಿದರೆ ಅವ್ರು ಬಂದು ನಿಮಗೆ ಪೂಜೆ ಮಾಡಿಕೊಡ್ತಾರೆ. ಬೇಡ, ಒಂದಿರಲಿ, ನೋಡೋಣ ತಡಿ. ಅದು ನೋಡು ಹೆಂಗಿದೆ ಅಂತ ಫಸ್ಟು. ನೀರು ಸ್ವೀಟ್ ಇದೆಯಾ ಏನೋ ಅಂತ. ಸ್ವೀಟ್ ಇದೆಯಾ? ಅದೇನೆ. ಅದೇ KGFಗೆ ದಾರಿ ಇಲ್ವಾ? KGF ಮೇನ್ ಎಂಟ್ರೆನ್ಸ್. ಇದೇನಾ? ಅದು ಬಿಟ್ಟರೆ ಬೇರೆ ಏನು ಮೇನ್ ಗೇಟ್ ಟೈಪ್ ಏನಿಲ್ಲ, ಇಷ್ಟೇ ಇದು. ಇದೆ ಅಂತೆ ಮಟ್ಟು ಅದು KGF ಶೂಟಿಂಗ್ ಸ್ಪಾಟು. ಮತ್ತು ಆ ಕಡೆ ಬಿಟ್ಟರೆ ಬೇರೆ ಎಲ್ಲ ಎಂಟ್ರಿ ಇಲ್ಲ ಅಂತ, ಎಂಟ್ರೆನ್ಸ್ ಇಲ್ಲ. ಬೇಕಾದ್ರೆ ಅಲ್ಲಿ ಗಾಡಿ ನಿಲ್ಲಿಸಿ ಆ ಕಡೆ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಮೇಲೆ ಹತ್ತಿ ಒಳಗೆಲ್ಲ ಬಿಡಲ್ಲಂತೆ. ಆ ಶೂಟಿಂಗ್ ಏನಿದೆ ಅಷ್ಟೇನೆ, ಅಲ್ಲಿ ಮೇಲೆ ನಿಂತ್ರೆ ಕಾಣುತ್ತೆ ಬಗ್ದಿರೋದು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಓಕೆ, ಈಗ ಎಲ್ಲ ರಿಟರ್ನ್ ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡು. ಸೊ ಅಲ್ಲಿ ಹೊಸಕೋಟೆ ಟೋಲಿಂದ
ಅದು ಅವರು ಆ ಕಡೆ ಡಿಸ್ಪ್ಯಾಚ್ ಆದರು, ಸ್ಟ್ರೈಟ್ ಹೋದರು, ನಾನು ಇಲ್ಲಿ ಲೆಫ್ಟ್ ಹೋಗ್ತಾ ಇದ್ದೀನಿ. ಸೊ ಹೋಪ್ ಗೈಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.